ನಮಸ್ಕಾರ ಹೇಳ್ಬೇಕು ಏನಿಲ್ಲ ಹೇಳಿ. ನಮಸ್ಕಾರ. ಸೊ ಮಶ್ರೂಮ್ ಕಲ್ಟಿವೇಷನ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಮಶ್ರೂಮ್ ಇದೊಂದು ಆಯಿಸ್ಟರ್ ಮಶ್ರೂಮ್ ಅಂತೀವಿ. ಆಯಿಸ್ಟರ್ ಮಶ್ರೂಮ್ನ ಹೆಂಗೆ ನಾವು ಕಲ್ಟಿವೇಟ್ ಮಾಡೋದು ಅಂದರೆ ಸ್ಟಾರ್ಟಿಂಗ್ ನೆಕ್ಸ್ಟ್ ಡೇ ನಾವು ಕಲ್ಟಿವೇಟ್ ಮಾಡೋಕ್ಕಿಂತ ಮುಂಚೆ ಬಿಫೋರ್ 24 hours ಪ್ಯಾಡಿ ಸ್ಟ್ರಾ ಅಂದರೆ ಭತ್ತದ ಹುಲ್ಲು ಬರುತ್ತಲ್ಲ, ಆ ಒಂದು ಹುಲ್ಲನ್ನ ತೊಗೊಂಡು ಒಂದು ಟಿನ್ನಲ್ಲಿ ಸುಮಾರು ಒಂದು 20-25 kg ನೆನೆಸ್ಬಿಡ್ಬೇಕು. ಒಂದು 24 hours ನೆನೆಸಿ ನೆಕ್ಸ್ಟ್ ಡೇ ನಾವೇನು ಮಾಡ್ತೀವಿ, ಸ್ಟೀಮಿಂಗ್ ಪ್ರೊಸೆಸ್ ಮಾಡ್ತೀವಿ. ಇದೆಲ್ಲ ಬಂದು ಸ್ಟೀಮಿಂಗ್ ಪ್ರೊಸೆಸ್ಸು ಮಶ್ರೂಮ್ ಇರೋದು. ಸ್ಟೀಮಿಂಗ್ ಪ್ರೊಸೆಸ್ಸಲ್ಲಿ ನಾವು ಆ ಒಂದು ಭತ್ತದ ಹುಲ್ಲನ್ನ ಪ್ಯಾಡಿ ಸ್ಟ್ರಾನ ಎಲ್ಲ ಒಂದು ಸ್ಟೀಮ್ ಮಾಡಿ ಸುಮಾರು 2 hour ಕಂಟಿನ್ಯೂಸ್ ಆಗಿ ಸ್ಟೀಮ್ ಮಾಡ್ತಾ ಇರಬೇಕು ಅದನ್ನು. ಆಮೇಲೆ ಅದೆಲ್ಲ ಸ್ಟೀಮ್ ಎಲ್ಲ ಆದಮೇಲೆ ಆ ಒಂದು ಟಾರ್ಪಲ್ನ ಹಾಸಿ ಒಂದು ಪ್ಯಾಡಿ ಸ್ಟ್ರಾನ ಫುಲ್ ಒಣಗಿಸ್ಕೊಂಡು ಡ್ರೈ ಅಂದರೆ ಒಂದು ಮಾಯಿಶ್ಚರ್ ಇರಬೇಕು, ಒಂದು ಮಟ್ಟಿಗೆ ಒಂದು ಅದನ್ನೆಲ್ಲ ಡ್ರೈ ಮಾಡಿಕೊಂಡು ಆಮೇಲೆ ನಾವೇನು ಮಾಡಬೇಕು, ಈ ಪಿ ಕವರ್ ಇರುತ್ತಲ್ಲ ಈ ಪ್ಯಾಡಿ ಸ್ಟ್ರಾ ಜೊತೆಗೆ ನಮ್ಮ ಮಶ್ರೂಮಲ್ಲಿ ಇದು ಕೆಮಿಕಲ್ ಪ್ರೊಸೆಸ್ ಮತ್ತು ಸ್ಟೀಮಿಂಗ್ ಪ್ರೊಸೆಸ್ಸು, ಬಾಯ್ಲಿಂಗ್ ಪ್ರೊಸೆಸ್ ಅಂತ ಬರುತ್ತೆ. ನಾವು ನೆನ್ನೆ ಮಾಡಿದ್ದು ಸ್ಟೀಮಿಂಗ್ ಪ್ರೊಸೆಸ್ ಅಂತ. ಇದು ಆಯಿಸ್ಟರ್ ಮಶ್ರೂಮ್ ಅಂತ, ವೈಟ್ ಆಯಿಸ್ಟರ್ ಮಶ್ರೂಮ್. ಇದನ್ನು ಫ್ಲೋರಿಡಾ ಅಂತಲೂ ಕರೀತಾರೆ. ಸೊ ಈ ಒಂದು ಮಶ್ರೂಮ್ನ ಬೆಳವಣಿಗೆಗೆ ಫಸ್ಟ್ ಸ್ಟೀಮ್ 24 hours ಬಿಫೋರ್ನ ಒಂದು ಡ್ರೈ ಪ್ಯಾಡಿ ಸ್ಟ್ರಾನ ಅದನ್ನು ನೆನೆಸಿ ನೆಕ್ಸ್ಟ್ ಡೇ ನಾವು ಅದನ್ನು ಸ್ಟೀಮಿಂಗ್ಗೆ ಹಾಕೋತೀವಿ. ಒಂದು ದೊಡ್ಡ ಟಿನ್ನಲ್ಲಿ ಸ್ಟೀಮಿಂಗ್ ಪ್ರೊಸೆಸ್ ಮಾಡಿಕೊಂಡು ಆಮೇಲೆ ಒಂದು ಖಾಲಿ ಜಾಗದಲ್ಲಿ ಟಾರ್ಪಲೆಲ್ಲ ಹಾಕಿಸಿ ಕ್ಲೀನಾಗಿ ಅದನ್ನು ಡ್ರೈ ಮಾಡಿ ಒಣಗಿಸಿ ಆಮೇಲೆ ಅದನ್ನು ನಾವು ಪ್ಯಾಡಿ ಸ್ಟ್ರಾನ ಫುಲ್ಲು ಡ್ರೈ ಮಾಡ್ಕೋತೀವಿ. ಆಮೇಲೆ ಮಶ್ರೂಮ್ದು ಏನು ಸೀಡ್ಸ್ ಬರುತ್ತೆ ಆ ಒಂದು ಸ್ಪಾನ್ ಅಂತೀವಿ, ಆ ಸ್ಪಾನ್ನ ಈ ಥರ ಒಂದು ಬ್ಯಾಗಲ್ಲಿ ಇಲ್ಲಿದೆ. ನಾವು ಇದು ನೆನ್ನೆ ಮಾಡಿರೋ ಪ್ರೊಸೆಸ್ಸು, ಇದು ಸ್ಟೀಮಿಂಗ್ ಪ್ರೊಸೆಸ್ ಅಂತ. ನಾವು ಏನು ಮಾಡ್ತೀವಿ ಅಂದರೆ ಇದು ಕವರು ಫುಲ್ಲು ಅದನ್ನು ನಾವು ಕೆಳಗಡೆ ಟ್ಯಾಪ್ ಮಾಡಿಲ್ಲ ಅಂತಂದರೆ ವಿ ಶೇಪಲ್ಲಿ ಬರುತ್ತೆ. ಸೊ ಅದಕ್ಕೆ ಮಶ್ರೂಮ್ ಗ್ರೋ ಆಗೋಕ್ಕೆ ಚಾನ್ಸ್ ಆಗೋಕ್ಕಾಗಲ್ಲ. ನಾವು ಏನು ಮಾಡ್ತೀವಿ ಅಂದರೆ ಕೆಳಗಡೆ ಅದರ ರಿಬ್ಬನ್ ಹಾಕಾದ್ಮೇಲೆ ಕೆಳಗಡೆ ಸ್ವಲ್ಪ ಮಶ್ರೂಮ್ ಹಾಕೋದು, ಬಿಕಾಸ್ ಅದು ಮಶ್ರೂಮು ವಾಪಸ್ ಮತ್ತೆ ಕೆಳಗಡೆಯಿಂದನೂ ಬೆಳೀಲಿ ಅನ್ನೋ ಪ್ರೊಸೆಸ್ಗೋಸ್ಕರ. ಸೊ ನಾವು ಮಶ್ರೂಮ್ ಹಾಕಾದ್ಮೇಲೆ ಹುಲ್ಲು ಹಾಕ್ತೀವಿ. ಹುಲ್ಲನ್ನು ನಾವು ಸರ್ಕಲ್ ಟೈಪರು ಹಾಕ್ಬೋದು, ನಾವು ಕಟ್ ಮಾಡಿ ಕೂಡ ಹಾಕ್ಬೋದು. ಕಟ್ಟು 3 to 4 inches ಬರಬೇಕು ಮ್ಯಾಮ್. ಅದಾದಮೇಲೆ ಅದನ್ನು ಕೂಡ ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಆದಮೇಲೆ 1 2 to 3 hours ಬಾಯ್ಲ್ ಮಾಡಬೇಕು. ಅದಾದಮೇಲೆ 15 to 20 minutes ಅದನ್ನು ಡ್ರೈ ಬಿಡಬೇಕು. ಡ್ರೈ ಆದಮೇಲೆ ಕೆಳಗಡೆ ಬೀಜ ಹಾಕ್ಬಿಟ್ಟು ಮೇಲ್ಗಡೆ ಹುಲ್ಲು ಹಾಕ್ತೀವಿ. ಹುಲ್ಲು ಹಾಕಿದ್ಮೇಲೆ ಇದೇ ಥರ ಒಂದು 3 to 4 layers ಹಾಕ್ತೀವಿ ಮ್ಯಾಮ್. ಇದಾದಮೇಲೆ ನಾವು ಏನು ಮಾಡಬೇಕು ಅಂದರೆ ಇದನ್ನು 20 days ಡಾರ್ಕ್ ರೂಮಲ್ಲಿ ಇಡಬೇಕು. ಆಗ ಇದು ಯಾವ ರೀತಿ ಬೆಳಕು ಗಾಳಿ ಏನೂ ತಾಕಬಾರ್ದು. ಈ ತಾಕಿದ್ರೆ ಇದು ಮಶ್ರೂಮ್ ಗ್ರೋ ಆಗಲ್ಲ ಜಾಸ್ತಿ. ಡಾರ್ಕ್ ರೂಮಲ್ಲಿ ಇಕ್ಕಾದ್ಮೇಲೆ ಒಂದು 20 ದಿನ ಆದಮೇಲೆ 25ನೇ ದಿನಕ್ಕೆ ಇದು ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಗ್ರೋ ಆಗಕ್ಕೆ ಸ್ಟಾರ್ಟ್ ಆದಾಗ ಈ ಥರ ಬರುತ್ತೆ ಮಶ್ರೂಮು. ಇದಕ್ಕೆ ನಾವು ಗ್ರೋ ಆಗಕ್ಕೆ ಸ್ಟಾರ್ಟ್ ಆದಮೇಲೆ ಏನಿಲ್ಲ ದಿನದಲ್ಲಿ 5 ರಿಂದ 6 ಸಲ ನಾವು ವಾಟರ್ ಸ್ಪ್ರೇ ಮಾಡ್ತಾ ಇರಬೇಕು. ಓಕೆನಾ? ಸ್ಟಾರ್ಟ್ ಆದಮೇಲೆ ಇದು ಒಂದು 22ನೇ ದಿನಕ್ಕೆ ಬಂದಿರೋದು ಅಂದ್ಕೊಳ್ಳಿ. ನೆನ್ನೆ ಇಷ್ಟು ಗ್ರೋ ಆಗಿರಲಿಲ್ಲ. ಇದು ಆ್ಯಕ್ಚುಲಿ ಲಾಸ್ಟ್ ಬ್ಯಾಚ್ ಮಾಡಿರೋರು. ಇದು 15 days 20 days ಆಗಿದೆ. ಇದು 27 daysಗೆ ಬರುತ್ತೆ. ಗ್ರೋ ಆದಮೇಲೆ ಇದನ್ನು ಜಾಸ್ತಿ ಇದು ಲೇಯರು ಒಂದೊಂದು ಮಶ್ರೂಮ್ ಆಗಿ ಬರುತ್ತೆ ಮೇಡಮ್. ಅದಾದಮೇಲೆ ಇದನ್ನು ಜಾಸ್ತಿ ಎಲ್ಲದಕ್ಕೂ ಯೂಸ್ ಮಾಡೋದು, BP ಶುಗರ್ ಅಲ್ಲಿ ಯಾವುದಕ್ಕೆ ಇರುತ್ತಲ್ಲ ಅದು ಯಾವುದಕ್ಕಾದರೂ ನೀವು ಪೌಡ್ರ್ ಥರ ಮಾಡಿಕೊಂಡು ಬೆಳಿಗ್ಗೆ 2 ದಿನ ಅಥವಾ ಬೆಳಿಗ್ಗೆ 1 ದಿನ, ಮಧ್ಯಾಹ್ನ 1 ದಿನ, ನೈಟ್ 1 ದಿನ ತಿಂತಾ ಹೋಗ್ತಿದ್ರೆ ಫುಡ್ಡಲ್ಲಿ ತಿಂತಾ ಹೋಗ್ತಿದ್ರೆ BP ಶುಗರ್ ಎಲ್ಲ ನಾರ್ಮಲ್ ಆಗುತ್ತೆ ಮೇಡಮ್. ಅದಾದಮೇಲೆ ಇದನ್ನು ನಾವು ಬೇರೆ ಬೇರೆ ರೀತಿ ಫುಡ್ಡಾಗೂ ಯೂಸ್ ಮಾಡ್ಬೋದು. ಪ್ರೋಟೀನ್ಸ್ ಏನೇನು ಸಿಗುತ್ತೆ ಅಂತಂದರೆ ನಾವು ಯಾವ ತರಕಾರಿಲೂ ಸಿಗದೇ ಇರೋವಂಥ ಎಲ್ಲ ಮಿನರಲ್ಸು, ಫೈಬರ್ಸು ಮತ್ತು ರಿಪ್ಲೇಸ್ ಮಾಡುತ್ತೆ. ಚಿಕನ್ ಮತ್ತು ನಾನ್ ವೆಜ್ ರೀಪ್ಲೇಸ್ ಮಾಡುತ್ತೆ. ಯಾವ ತರಕಾರಿಲೂ ಸಿಗದೇ ಇರೋವಂಥ ಪ್ರೋಟೀನ್ಸು ಮಿನರಲ್ಸು ಎಲ್ಲ ಈ ತರಕಾರಿ ಸಿಗುತ್ತೆ. ಸೊ ನೀವು ಇದನ್ನು ತುಂಬ ಡೈಲಿ ಯೂಸ್ ಮಾಡೋದ್ರಿಂದ ನಾವು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಡಯಾಬಿಟೀಸು ಮತ್ತು BP ಇರೋರು ತೊಗೊಂಡ್ರೆ ತುಂಬ 15 daysಲ್ಲೇ ರಿಕವರ್ ಆಗಿಬಿಡುತ್ತೆ ಮ್ಯಾಮ್. ರಿಕವರ್ ಆಗಿ ಅವರು ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ಇವಾಗ ಇನ್ಸುಲಿನ್ ತಗೋತಾ ಇರ್ತಾರೆ, ಟ್ಯಾಬ್ಲೆಟ್ ನುಂಗ್ತಾ ಇರ್ತಾರೆ. ಅದ್ರ ಬದಲು ಇದನ್ನು ತೊಗೊಂಡ್ರೆ ತುಂಬ ಯೂಸ್ ಆಗುತ್ತೆ. ಮತ್ತು ಇದನ್ನು ತೊಗೋಬೋದು, ಈಸಿಯಾಗಿ ತೊಗೋಬೋದು. ಏನಕ್ಕಾದ್ರೂ ಇದನ್ನು ಯೂಸ್ ಮಾಡ್ಕೋಬೋದು. ಕಬಾಬ್ ಮಾಡ್ಬೋದು, ಮಂಚೂರಿಯನ್ ಮಾಡ್ಬೋದು. ಮತ್ತು ಇದನ್ನು ನಾವು ಯಾವಾಗ ಕಟಾವು ಮಾಡಬೇಕು ಅಂದರೆ 25 ರಿಂದ 26ನೇ ದಿನಕ್ಕೆ ಕಟಾವು ಮಾಡಬೇಕು. ಇಲ್ಲ ಅಂತಂದರೆ ಇದನ್ನು ಅಂದರೆ ಬೇರೆ ಬೀಜಗಳನ್ನ ಉತ್ಪತ್ತಿ ಆಗೋ ಥರ ಬಂದುಬಿಡುತ್ತೆ. ನಾವು 4ನೇ ದಿನದವರೆಗೂ ಇದು ಆಯಿಸ್ಟರ್ ಮಶ್ರೂಮು ಏನಿಲ್ಲ ಅಂತಂದ್ರು 3 ರಿಂದ 4 ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತು ಮಿಲ್ಕಿ ಮಶ್ರೂಮ್ ಅಂತ ಬರುತ್ತೆ, ಅದನ್ನು 7 ದಿನದವರೆಗೂ ಇಟ್ಕೋಬೋದು ಮೇಡಮ್. ಇದೇನು ಮಶ್ರೂಮ್ ಅಂತ ಹೇಳಿದ್ರಿ? ಆಯಿಸ್ಟರ್. ಇನ್ನೊಂದು 5 ಥರ ಮಶ್ರೂಮ್ನ ನಮ್ಮ ಭಾರತ ವಾತಾವರಣದಲ್ಲಿ ಬೆಳಿಬೋದು ಮೇಡಮ್. ಆಯಿಸ್ಟರ್ ಮಶ್ರೂಮ್ ಬೆಳೆಯೋಕ್ಕೆ 22 ರಿಂದ 28 ಸೆಲ್ಸಿಯಸ್ ಡಿಗ್ರಿ ಇರಬೇಕು. ಇದು 1 kgಗೆ 200 ರಿಂದ 300 ರೂಪಾಯಿ ಕೊಡುತ್ತೆ ಮ್ಯಾಮ್. 1 kg. ಇದು ಮಂತ್ಲಿ ಗ್ರೋ ಆಗುತ್ತಲ್ಲ ಇದು? ಇದು ನಾವು 25ನೇ ದಿನಕ್ಕೆ ಕಟಾವು ಮಾಡಿದ್ರೆ ಒಂದೇ ಬ್ಯಾಗಲ್ಲಿ 45 ದಿನದವರೆಗೂ ಮಶ್ರೂಮ್ ಬರ್ತಾನೆ ಇರುತ್ತೆ.